ಸುಮ್ಮ ಏನ ಬರೋಲ್ಲ ಸ್ವಲ್ಪ ಸಂತಿ ತಂದು ಕೊಡು ಅಂದ್ರೆ ಆ ಕಡೆ ಓದ್ಲೋಡು ಎಷ್ಟೊತ್ತಾಯ್ತು ಹೋಗಿ. ಮಾಮಿರಿ ತಗೊಂಬಂದಿ ನೋಡ್ರಿ ಸಂತಿ. ಏವ್ವ ಬಂದೆ ಬಾ. ಯಾಕೆ ಎಷ್ಟು ತಡ ಮಾಡಿದಲ್ಲ? ಲೇಟ್ ಆಯ್ತಿತ್ತು ನಸು ನಮ್ಮ ಹುಡುಗರು ಬೇರೆ ಕಳಿಸ್ತಿದ್ನಲ್ಲವ. ಅಯ್ಯ ಮಾಮಿ ಎಲ್ಲಿ ನಿಂತೇ ಇಲ್ರಿ, ನಾನು ಹೋಗಿನಿ ಬಂದಿನಿ ಮತ್ತೆ ನಡ್ಕೊತ ಹೋಗ್ಬೇಕಲ್ರಿ ಅಷ್ಟು ದೂರ. ಮತ್ತೆ ಅಲ್ಲಿ ಒಂದು 4 ಕಡೆ ಕೇಳ್ಬೇಕು ಕಾಯಿಪಲ್ಲೆ ಅಂದ್ರೆ ಅದಕ್ಕಾಗಿ ಲೇಟ್ ಆಯ್ತ್ರಿ. ಹೌದು ಬಿಡವ್ವ, ನಿಂದು ತಪ್ಪಲ್ಲ, ನಾ ಕಳ್ಸಿದ್ದು. ಆದ್ರೆ ನೀನು ಏಕಾದಶಿ ಮಾಡಿರ್ತಾರಲ್ಲ ಇವಾಗ ನಾ ಹಾರಾಟಿಗೆ ಅಡಿ ಏನೋ ಅಂತಾರಲ್ಲ, ಮುಂಜಾನೆದ್ದು ಜಲ್ದಿ ಅಡಿಗೆ ಆಗಿ 8-9 ಎಲಿ ಹಾಕ್ಬೇಕು, ಇಲ್ಲಾಂದ್ರ ಅಷ್ಟು ಹುಲಿ ಆದಂಗೆ ಆಗಿರ್ತಾರೆ ನಿಮ್ಮ ಮಾಮ ಸಿಟ್ಟಿಗೆ ಇರ್ತಾರಲ್ಲ. ಅದಕ್ಕೆ ಅಂಜಿ ನಿನಗೆ ನೀವು ಮತ್ತೆ ತಪ್ಪು ತಿಳ್ಕೊಬೇಡವು. ಏನು ಕಿರಿಕಿರಿ ವೈಕಿಂದು ಅಂತಿ, ನಾನು ತಂದು ಕೊಡೋದಲ್ದ ಮತ್ತೆ ಕಿನಿಕಲಿ ಹಿಂಗೆ ಅನ್ಸ್ಕೋಬೇಕು ನೋಡು. ತನ್ನ ಮೊಮ್ಮಕ್ಕಳಿಗಾರ ಸ್ವಸ್ಥರಿಗೆ ಕಳ್ಸಕ್ಕೆ ಬರಲ್ಲ ಅಂತೀನಿ. ಇನ್ನೊಂದ್ಸಲ ಹೇಳಿ ನೀನು ಏನಾರ ಕೆಲಸನ. ಇಲ್ಲ ಹೇಳ್ರಿ ಮಾಮಿ, ನಂದ ಲೇಟ್ ಆಗ್ಯದ. ಮತ್ತೆ ಅನ್ನೋರಲ್ಲ ನಮ್ಮ ಯಜಮಾನ್ರಿಗೂ ಅಡಿಗೆ ಮಾಡ್ಬೇಕ್ರಿ, ಅವರು ನಿನ್ನ ಏಕಾದಶಿ ಮಾಡಿರ್ತಾರ. ಬರ್ಲಿರಿ ಮಾಮಿ, ನಾ ಹೋಗಿ ಬರ್ತೀನಿ. ಹೌದವಾ ಹೋಗ್ಬಾ, ನನ್ನಿಂದ ತಡ ಆಯ್ತು ಪಾಪ ನಿನಗೂ. ಇರ್ಲಿ ಹೇಳ್ರಿ ಬರ್ತೀನಿ ರೀ. ಅಯ್ಯ ಕಾಯಿಪಲ್ಲೆ ಚೀಲ ಇಟ್ಲಿಕ್ಕೆ ಕೇಳಿಲ್ಲಲೇ, ಅಲ್ಲೇ ಹೊರಗೆ ಕೊಟ್ಲೇನು? ಈಕಿ ಸಸಿ ಇಸ್ಕೊಂಡಿರ್ಬೇಕು ಅಲ್ಲೇ ಸೋಸ್ತೀನಿ ತಾಪಲ್ಲೆ ಅಂತೇಳಿ. ಹೋಗಂದ್ರ ಮುಖ ಇಂಥದ್ದು ಮಾಡ್ತಾರಂತೇಳಿ ಈ ಬಾಜುದ ಮನೆಯವ್ರಿಗೆ ಹೇಳೋದು. ಚಂದಾಗೆ ಮಾಡ್ತದ್ದು ಕಾಯಿಪಲ್ಲೆ ತರ್ತದ್ದು ಅಂದ್ರೆ ನಾ ಎಲ್ಲಿ ಹೇಳಾಕೋತಿದ್ದೆ. ಅಲ್ಲ ಅಡಿಗೆ ನಾ ಮಾಡ್ತಿರ್ತೀನಿ, ನಿನ್ನೆ ಅಂತಲೇ ಹೋಗಿ ಪಲ್ಲೆ ತಂದಿಡಂಗ್ಲಿ ಅಂತ ಸೋಂಬೇರಿಗಳು ನನ್ನ ಸಸ್ತಾರು. ಈಕಿ ಕಾಯಿಪಲ್ಲೆ ಹಿಡ್ಕೊಂಡ್ ಬರೋ ಮುಂದೆ ಈಕಿ ಕುರ್ಚಿ ಹಾಕೊಂಡು ಕಟ್ಟಿ ಕೂತಾಳನ, ಅದಕ್ಕೆ ಮತ್ತೆ ಸುಮ್ಮನ ಮುಖ ಇಂಥದಾಗ್ಯದ. ಸೊಸಿನ ಕಳಿಸ್ಲಾರ ನನ್ನ ಕಳ್ಸಾವಡ ಅಂತೇಳಿ. ಇವಕ್ಕೆ ಏನು ಹೇಳುವ, ಸುಮ್ಮ ಅಡಿಗೆ ಮನೆಯಾಗ ಒಂದಿಷ್ಟು ಏನ್ರ ಕೆಲಸ ಮಾಡ್ಕೊತ ಕೊಡ್ಬೇಡ್ದ ಒಳಗೆ. ಮಾಮಿರಿ ಬಾರ ಸುಂದ್ರಿ ಬಂದೆ. ಸುಂದ್ರಿ ಬಂದ್ಲಂದ್ರೆ ಏನ್ರ ಒಂದು ಸುದ್ದಿ ಇರತ್ತದ. ಸುದ್ದಿ ಸೂರಕ್ಕಿದ್ದಂಗ ನಮ್ ಸುಂದ್ರಿ. ಮಾಮಿ ನೀವು ಸುಮಾಗ ಏನಾರ ತರಕ್ ಹೇಳಿದ್ರೇನ್ರಿ? ಬಜಾರ್ ಕಳ್ಸಿದ್ರೇನ? ಹೌದವ ಕಳ್ಸಿದ್ದೆ. ಇವು ಮೊಮ್ಮಕ್ಕಳು ಕ್ರಿಕೆಟ್ ಆಡ್ಲಿಕ್ಕೆ ಹೋಗಿದ್ರ, ಈಗ ಸ್ವಸ್ಥರಿ ಗೆದ್ದು ಪರಿಸಿ ಅದು ಮಾಡ್ಲಿಕ್ಕತ್ತಿದ್ರು. ಅದಕ್ಕೆ ಸುಮಾನ ಒಂದ್ ಸ್ವಲ್ಪ ಕಾಯಿಪಲ್ಲೆ ತಂದು ಕೊಡವ ಅಂತ ಕಳ್ಸಿದ್ದೆ. ಯಾಕೆ ಏನಾಯ್ತು? ಅದೇ ಅಂತೀನ್ರಿ, ಅಲ್ಲಿ ಭೇಟಿ ಆಗಿದ್ಲೇನೆ ಬಜಾರ್ನಾಗ ಏನೇನೋ ಹೇಳಿಕತ್ತಿದ್ಲು, ಅದಕ್ಕಂದೆ. ಹಂಗೇನ್ರ ಇದ್ರ ನನ್ನ ಕರೀರಿ ಮಮ್ಮಿ, ನಾ ಬರ್ತೀನಿ ತಂದು ಕೊಡ್ತೀನಿ. ಸುಮ್ನೆ ಆಕಿನ ಕರಿಯಕ್ ಹೋಗ್ಬೇಡ್ರಿ. ಹಂಗನ್ನಂಗ್ಲ ಆಕಿ ಯಾಕೆ ಏನಂದ್ಲು? ಮತ್ತ ಆಕಿನ ಪರವಾಗಿ ವಹಿಸ್ಕೊಂಡು ಮಾತಾಡ್ತಿರಲ್ರಿ ಮಮ್ಮಿ. ತಡ 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 ಬೈದ್ಲು. ಆಕಿ ತನ್ನ ಮೊಮ್ಮಕ್ಕಳನ್ನ ಮನೆಗೆ ಇಟ್ಕೊಂಡು ನಾನು ಕಳಿಸ್ತಾಳ ಕಾಯಿಪಲ್ಯಾಕ ಮಾಡ್ತೀವನೇ ಎಲ್ಲ ಮಾಡ್ಸ್ಕೋತಾರ. ನನಗಂತೂ ಸಾಕಾಗ್ಬಿಟ್ಟದ, ಯಾಕರ ಹಚ್ಕೊಂಡಿವ ಅನ್ನಂಗಾಗ್ಯದನೆ. ಅಲ್ಲ ನಮ್ಮ ಮನೆ ಕೆಲಸ ಬಿಟ್ಟು ಕರೆದಿರ್ತದ ಮುಂಜಾನೆ ತನ್ನ ಸಸಿನ ಏನ್ ಮಾಡ್ತಾನೆ ಮನೆ ಕುಡ್ಸ್ಕೊಂಡು ಹಿಂಗ ಅಂತೇಳಿ ಹಚ್ಚಿ ಬೈಲಿಕತ್ತಿದ್ಲಿ. ಹಬ್ಬ ನೋಡವ್ ಸುಮ್ಮ ಹಿಂಗಂದ್ಲ. ಹಂಗನ್ನಂಗ್ಲ ಅಂತೇಳಿ ನಾನ್ ಕರೆದು ಹಚ್ಕೊಂಡು ಮನೆನೇಕದ ಅಂತೇಳಿ ಕರೆದು ಸತಿಯಿಂದ ಕಳ್ಸಿದ್ರೆ ಹಿಂಗ್ ಮಾತಾಡಲ್ಲ ಆಕಿ. ಬರ್ಲಿಕ್ಕೆ ನಾಳೆ ಮಾಡ್ತೀನಿ ಆಕಿ ಹೊಲ್ಗ. ಇವತ್ತ ನಿನ್ನಿದೇನ್ರಿ ಮಾಮಿ, ಆಕಿ ಭಾಳ ಸೊಕ್ಕದರಿ. ನಿಮ್ಮ ಎದುರಿಗೆ ಚಂದ ಮಾತಾಡ್ತಾಳ್ರಿ, ಇಂದ ಏನೇನೋ ಅಂತಾಳ್ರಿ. ಅಷ್ಟೇ ನಿಮ್ಮ ಎದುರಿ ನಿಮ್ಮಂಗ ಮಾತಾಡ್ತಾಳ್ರಿ ಆಕಿ. ಹಂಗೇನ್ರಿ ಐತ್ರಿ, ನಾನು ಕರಿತು ಬರ್ರಿ, ನಾ ಹೋತೀನಿ. ನಾ ಏನೂ ಒಲ್ಲೆನಂಗಿಲ್ರಿ ಮಾಮಿ. ಎಲ್ಲಿ ಕಳಿಸ್ತೀರ ಅಲ್ಲಿ ಹೋಗ್ತೀನಿ ನೋಡ್ರಿ. ಕಾಯಿಪಲ್ಲೆ ಅಂದ್ರೆ ಕಾಯಿಪಲ್ಲೆ, ಸಂತಿ ತಂದು ಕೊಡ್ತೀನಿ. ಸುಮ್ಮನೆ ನೀವು ಆಕಿ ಸುಮ್ಮನಿಂದ ಬೆನ್ನತ್ತೀರಿ ಬಿಡ್ರಿ. ಹೌದವ್ವ, ನೀ ಬಾ ತಂದು ಕೊಡ್ತೀರಿ. ನೋಡಿಲ್ಲ ನಿನ್ನ ನಾನು ಮೊನ್ನೆ ಏನ ತೋಮ ಅಂದ್ರೆ ತರ್ತೀನಿ ಅಂತ ಹೋದಕ್ಕೆ ಆ ಕಡೆ ಪತ್ತೆನೇ ಇಲ್ಲ. ಬಂದು ಏನಾಯ್ತ್ರಿ ಮಾಮಿ ತಂದು ಕೊಟ್ರನ ಯಾರ ಅನ್ಸೈತ್ ಕೇಳಿಲ್ಲ. ನಿನ್ ನಂಬಿದ್ರೆ ಮುಗೀತು, ನಡುವಿರಾಗ ಕೈ ಕೊಡಕ್ ನೀನು. ಇನ್ನ ಆಕಿನೇ ಚಲೋ ಸುಮ್ಮನೆ. ಆಯ್ತಳವ, ಹಂಗೇನ್ರ ಇದ್ರೆ ಕರಿತೀನಿ ಅಂತ ಬರಾಕಂತಂತ ಅಂದಂಗ. ಇವತ್ತು ಮುದ್ದಿ ಪಲ್ಯ ಮಾಡ್ತೀರೇನ್ರಿ ಮಾಮಿ? ನಿಮ್ ಮುದ್ದಿ ಪಲ್ಯ ಅಂದ್ರೆ ನನಗೆ ಬಹಳ ಇಷ್ಟ ರೀ. ಅದೇ ಸುಮ್ಮ ಹೇಳಿಕತ್ತಿದ್ಲು ಮುದ್ದಿ ಪಲ್ಯ ಮಾಡ್ತಾರಂತ, ಅದಕ್ಕೆ ಹುಣ್ಸಿಕಾಯಿ ಪಲ್ಯ ಮೆಣಸಿನಕಾಯಿ ತಗೊಂಬ ಅಂದಾರ ಅಂತಂದ್ಲು. ಒಂದ್ ಸ್ವಲ್ಪ ಮಾಡಿದ್ರಿ ಅಂದ್ರೆ ಒಂಚೂರು ಜಾಸ್ತಿ ಮಾಡ್ರಿ, ನನಗೊಂಚೂರು ಕೊಡಾಕಂತೀರಂತ. ನೀವು ಭಾಳ ರುಚಿ ಮಾಡ್ತೀರಿ ನೋಡ್ರಿ ಮಾಮಿ ಮುದ್ದಿ ಪಲ್ಯ. ನಿಮ್ಮಂಗೆ ಎಷ್ಟು ಮಾಡಿದ್ರೆ ನಮಗೆ ಬರಂಗೇ ಇಲ್ರಿ ಹಂಗೆ ಮಾಡ್ಲಿಕ್ಕೆ. ಅಲ್ಲ ಬಣ್ಣಗಿತ್ತಿ ಬಣ್ಣದ ಮಾತಾಡಿ ತನ್ನ ಕೆಲಸ ಊಟಿಸ್ಕೊಳಕಿ. ಈಗ ಮುದ್ದಿ ಪಲ್ಯ ಬೇಕಾಗ್ಯದ, ಅದಕ್ಕೆ ಬಂದಾಳ ಇಲ್ಲಿ ಮುಂಜಾನೆ ಕಾರ್ಬಾರ ಮಾತಾಡ್ಕೊತ. ಆಕೆ ಏನೂ ಅಂದಿರಂಗಿಲ್ಲ, ಸುಮ್ಮ ಈಗಿಂದ ಇರ್ತದ. ಕಾಳಗಂಟೆ ಹಾಕಿ ಕೈ ಗಂಟೆ ಹಾಕಿ ಹೇಳೋದು. ಬರೀ ಬೇರೆದವ್ರ ಸುದ್ದಿ ಅಂದ್ರೆ ಅಷ್ಟು ಇಷ್ಟ ನೋಡಿಕಿ, ಸುದ್ದಿ ಸೂರವ್ವ. ಯಾಕ್ರಿ ಮಾಮಿ ಮುದ್ದಿ ಪಲ್ಯ ಮಾಡ್ತೀರ? ಇಲ್ಲ ಮಾಡಲಿಲ್ಲ ಅಂದ್ರೆ ಬಿಡ್ರಿ, ಹಂಗೇನಿಲ್ಲ, ನಮ್ಗೇನು ನಡೀತದ. ಮತ್ತು ನೀವು ಮಂದಿ ಭಾಳ ಆಗ್ತೀರಿ, ನಿಮಗೂ ಬೇಕಾತಿರ್ತದವ. ಬ್ಯಾಡ ಬಿಡ್ರಿ, ಇಲ್ಲ ಅಂದ್ರೆ ಸುಮ್ಮನೆ. ಹಂಗೇನಿಲ್ಲ, ಕಳಿಸ್ತೀನಿ ತಗೋ. ನಾವು ಜಾಸ್ತಿನೇ ಮಾಡಿರ್ತೀವ ಮಂದಿ ಬಾಳಿದ್ರು. ಈಗ ಮಧ್ಯಾಹ್ನ ಕಡೆ ನಿನ್ನ ಮಗನ ಕೊಟ್ಟು ಕಳಿಸ್ತೀನಿ ಅಂತ. ಆಯ್ತು ಹೇಳ್ರಿ ಮಾಮಿ. ಕಳಿಸ್ತೀನಿ ಅಂತ ಕೊಟ್ಟು ಕಳ್ಸಕಂತೀನಿ ಅಂತ. ಹೋಗ್ಬರ್ಲಿ ಮಾಮ ನಾನು? ಹೋಗ್ಬಾ. ಯಪ್ಪ ಮುಗಿತವ ನನ್ನ ಕೆಲಸ. ಈಗ ಸಮಾಧಾನ ಆಯ್ತು ನೋಡು ನನಗೆ. ಎಷ್ಟು ಹೊಕ್ಕಾಡ್ತಿದ್ರು, ಏನು ಸುದ್ದಿ ಮಾತೆತ್ತಿದ್ರೆ ಸುಮಾ ಅನ್ನಕಿ. ಈಗ ಇಟ್ಟಿ ನೋಡಿ ಬೆಂಕಿ ಹಚ್ಚಿನಿಲ್ಲ. ಈಗ ನೋಡಕಂತ ಒಬ್ರು ಕಂಡ್ರೆ ಒಬ್ರಿಗೆ ಆಗಂಗಿಲ್ಲ. ನಾಳಿಂದ ನನ್ನ ಕರಿಬೇಕಿ, ಕರಿತಾಳ, ನಾ ಕೈ ಕೊಡ್ತೀನಿ, ಗೊತ್ತಾಗ್ತದ ಈಕಿನೇ ಆಳಬಾ ಸುಂದ್ರಿ. ನಾ ಏನು ಹೇಳಿ ಆಕಿ ಸುಮಾನ್ ಜೊತೆ ನಾ ಕೆಲಸ ಹೇಳೋದು, ಆಕಿನ ಕರೆದು ಅವಾಗ ಏನು ತಿನ್ಲಿಕ್ಕೆ ಕೊಡೋದು ಅದು ಮಾಡ್ತೀನಲ್ಲ. ಈಗ ಸೇರಿಸ್ಕೊಳ್ಳೋದು ಆಗಂಗಿಲ್ಲ. ಹೊಟ್ಟೆಯಾಗ ತಾ ಹಾಕ್ತಿರ್ತದೆ, ಯಾವಾಗ ಹೇಳಿ ಯಾವಾಗ ಚುಚ್ಚಲಿ ಯಾವಾಗ ಹಚ್ಚಲಿ ಅಂತ. ಅದಕ್ಕೆ ಬಂದು ಒದ್ರಾಕ್ ಬಂದಾಳಿ. ಏನು ಹಿಂಗೆ ಕೂತ್ಬಿಟ್ಟಿಯಲ್ಲ, ಅಡಿಗೆ ಮಾಡಿ ಇಲ್ಲ? ದ್ವಾದಶಿ ಅದಾವ ಮರ, ನಿನ್ನ ಏಕಾದಶಿ ಇರ್ತದ. ವಾಕಿಂಗ್ ಹೋಗಿ ಬರೋಷ್ಟಿಗೆ ಅಡಿಗೆ ಮಾಡಿರ್ತೀಯನ. ನಾನು ಬಡ ಪೂಜೆ ಮಾಡಿ ಊಟ ಮಾಡಿದ್ರಿ ಅಂತ ನಾ ಮಾಡಿದ್ರೆ ಇಲ್ಲೇ ಕೂತಿಯಲ್ಲ. ಅಯ್ಯ ನಾ ಏನ್ ಮಾಡ್ಲಿ, ಒಂದ್ ಸ್ವಲ್ಪ ನಿನ್ನೆ ಅಂತಲೇ ಕಾಯಿಪಲ್ಲೆ ತಂದಿಡ್ಬೇಕ್ರಿ. ಇಲ್ಲಾರ್ಕ ನಾವು ಮಂದಿ ಬಾಯಿ ತೆಗಿಬೇಕು. ಹಸ್ರು ಇದ್ರು ಮನ್ಯಾಗ ಯಾವಾಗಿನ ಹೋಗಂಗಿಲ್ಲ, ಯಾವನೂ ಹೋಗಂಗಿಲ್ಲ ಕಾಯಿಪಲ್ಲೆ ತರಕ. ಮತ್ತೆ ನನಗರ ಕೈಕಾಲು ಹಿಡಿತಾವ ಕಡೆ ನಾವು ಹೋಗ್ಬೇಕಂದ್ರ. ಮಂದಿ ಬಾಯಿ ತೆಗಿದ್ದು ನಂದೇನು ತಪ್ಪಲಿಲ್ಲ ಬಿಡು. ಆಕೆ ಸುಮ್ಮ ತಂದು ಕೊಡೋದು ಮತ್ತೆ ಇಷ್ಟೊತ್ತನ ಮಾಡಿದ್ಲು. ಕೂತಾಳಿ ಸಸಿ ಬಿಡಿಸ್ಕೊತ ಹೊರಗ ಕಾಯಿಪಲ್ಲೆನ.
ಅಷ್ಟೇ ಯಾಕೆ ಸಿಟ್ಟಿಗೆ ಇರ್ತೀವಿ ಮರ ಏನ್ರ ಹೇಳಕನೆ ನಿನಗೆ ಹಂಚಿಗೆ ಬರ್ತದಲ್ಲ ನನಗೆ. ನಾ ಈ ಸ್ನಾನ ಮಾಡ್ಕೊಂಡ್ ಬರ್ತೀನಿ, ಬಡ ಅಡಿಗೆ ಮುಗಿಸ್ಬಿಡು. ಏನ್ ಇದ್ದಷ್ಟು ಮಾಡ್ಬಿಡು ಅಕಡೆ. ಸುಮ್ಮ ಅನ್ನ ಪಾಯಸ ಒಂದೆರಡು ಚಪಾತಿ ಇಂಥವೇನ್ರ ಮಾಡು. ನನಗೆ ತಾಳ ಹಾಕ್ಲಿಕ್ಕೆ ಒಟ್ಟಿ ಸಂತೆನ ಉಪವಾಸ ಇರ್ತೀನಿ. ನೀನು ತಿಳ್ಕೊಬೇಕು ಒಂದು ಸ್ವಲ್ಪ. ನಾ ಪೂಜೆ ಮಾಡೋಷ್ಟಿಗೆ ಎಲ್ಲ ನಿಂದ ಅಡಿಗೆ ರೆಡಿ ಆಗಿರ್ಬೇಕು ನೋಡಪ್ಪ. ಆಯ್ತು ಮಾಡ್ತೀನಿ ಬಡ ನೀವು ಸ್ನಾನ ಮಾಡ್ಕೊಂಬರ್ರಿ. ಮೊದಲು ಸ್ನಾನ ಮಾಡ್ಕೊಂಡು 1 ತಾಸು 2 ತಾಸು ಗಟ್ಟಲೆ ಪೂಜೆ ಮಾಡ್ತಿರಲ್ಲ, ಮಾಡ್ರಿ ಅಷ್ಟೊತ್ತಿಗೆ ನಾ ಅಡಿಗೆ ಮುಗಿಸ್ತೀನಿ. ನಂದು ಪೂಜೆ ಆಗಷ್ಟಿಗೆ ನೀ ಎಲಿ ಹಾಕಿರ್ಬೇಕು ನೋಡಪ್ಪ. ನನಗೆ ಗೊತ್ತಿಲ್ಲ ಏನ್ ಮಾಡ್ತೀವೋ ಹೆಂಗ್ ಮಾಡ್ತೀವೋ ಗೊತ್ತಿಲ್ಲ ನನಗೆ. ಹಾಕ್ತೀನಿ ತಗೋರಿ, ಅಷ್ಟೇ ಯಾಕೆ ಬಡ್ಕೋತೀರಿ? ಅದಕ್ಕೆ ಮುಂಜಾನೆ ಒಂಚೂರು ಏನ್ರ ನಾಷ್ಟ ತಿನ್ನಂದ್ರೂ ತಿನ್ನಂಗಿಲ್ಲ. ಸುಮ್ಮನೆ ಹಿಂಗೆ ಒದಾಡ್ಕೋತ ನಿಂತಿರ್ತೀರ ಕಡಿ. ಶಾಂತ ರೀತಿಯಿಂದ ಪೂಜೆ ಮಾಡ್ರಿ ಮೊದಲು ಹೋಗಿ. ಏಕಾದಶಿ ಮಾಡಿದ್ರಂದ್ರೆ ಮರುದಿವ್ಸ ಅಷ್ಟು ಹುಲಿ ಆಗಿರ್ತಾನ ನೋಡಿ ಹುಲಿ. ನಿಮ್ಮ ಹಂಗ್ ಸಿಟ್ ಮಾಡಿದ್ರೆ ನಿನ್ನ ಮಾಡಿದ ಏಕಾದಶಿ ಎಲ್ಲ ಹೋಗ್ಬಿಡ್ತಾವ ನೋಡಿ ಇವತ್ತ. ಏನದು ಏನ್ ಮಾತಾಡ್ತೀನಿ ಅಂತ ತಿಳ್ಕೊಂಡ್ ಸ್ವಲ್ಪ. ನಿನ್ ಮಾಡಿದ ಏಕಾದಶಿ ಓದ್ತದಂತ ನೀ ಹೇಳಿದ್ರೆ ಹೋಗಂಗಿಲ್ಲ. ಅದು ನೀ ಮಾಡೋ ಗೆದ್ದೋಗಿ ಪೂಜೆ ಮಾಡೋ ಕೂತಾಳ ಇಲ್ಲಿ ಗುಳ ಮನ್ಗತಿ. ಎಷ್ಟು ಅವಾಜ್ ಆಗ್ತಾರ ನೋಡು. ನನಗೆ ಇಷ್ಟು ವಯಸ್ಸಾದ್ರೂ ಅಡಿಗೆ ಮಾಡೋದು ತಪ್ಪಲಿಲ್ಲ, ಮಡಿಲಿ ಅಡಿಗೆ ಮಾಡೋದು. ನಿನ್ ಸಸಿಗೆ ಹೇಳ್ಬೇಕ್ರಿ ಮಾಡಂತೇಳಿ. ಮುಂದೆ ಮಾಡ್ತಾ ತಗೋ. ಸಣ್ಣಕ್ಕಿದ್ದಾಳಕಿ ಅದಕ್ಕೆ ಮಾಡ್ಲಿಕ್ಕೆ ಆಗಂಗಿಲ್ಲ. ಆಮೇಲೆ ನೀ ಅಡಿಗೆ ಮನೆ ಯಾವಾಗ ಬಿಟ್ಟು ಕೊಡ್ತೀಯ ಅಕ್ಕಿಗೆ ಮಾಡಂತೇಳಿ. ಏನಾದ್ರೂ ನನ್ನ ಮೇಲೆ ಬರ್ರಿ ನೀವು. ನನಗ ಅನ್ನೋದು ನೋಡಿ ಒಟ್ಟು ಲಾಸ್ಟಿಗೆ ನಾವೊಂದು ನಿಮ್ಗ ಗೊಂಬಿ ಸಿಕ್ಕಂಗ ಆಗ್ಬಿಟ್ಟಿನಿ. ಏನಂದ್ರು ನಡೀತದ ಅನ್ನಂಗ. ಈಗೇನ್ ಇಷ್ಟೇ ಜಗಾಡ್ಕೊತ ಕೂಡ್ತೀಯ ಅಡಿಗೆ ಮಾಡ್ತೀಯ ನೋಡು. ನಾನು ಊಟ ಮಾಡಿ 1 ತಾಸು ಅಡ್ಡ ಹಾಕ್ತೀನಿ. ಯಾರು ಬಂದ್ರಂದ್ರ ಯಾರು ಬಂದ್ರು ಇಲ್ಲ ಅಂತ ಹೇಳ್ಬಿಡು ಅಷ್ಟೇ. ಆಯ್ತು ಹೇಳ್ರಿ. ಮೊದಲಿನ ಪೂಜೆ ಆಗ್ಬೇಕು, ಊಟ ಆಗ್ಬೇಕು. ಮೊದಲು ನಿದ್ದೆದ ವಿಚಾರ. ನಿದ್ದೆ ಮಾಡ್ತಾರಂತ ಎಬ್ಬಿಸ್ಬಾರ್ದಂತ. ಏನ್ ಮಾಡ್ಲಿಕ್ಕತ್ತೀರಿ ಸರ? ಏನ್ ನಡ್ದದ? ಬರ್ರಿ ಏನಾರ ಬರ್ರಿ ಕೂಡ್ ಬರ್ರಿ. ನೀವು ಯಾಕೆ ಬಂದು ಮರ ಈಗ? ಬರ್ರಿ ಏನ್ ಅಡಿಗೆ ಊಟ ಎಲ್ಲ ಮುಗಿಸ್ಕೊಂಡ ಬಂದ್ರೇನು? ಪೂಜೆ ಗೀಜೆ ಎಲ್ಲ ಆಯ್ತ್ರಿಪ್ಪ. ನಾವು ನಸಿಕ್ನಾಗ 5 ಗಂಟೆಗೆ ಎದ್ದಿದ್ದೀವ್ರಿ. 7-8 ಅನ್ನಷ್ಟಿಗೆ ಎಲ್ಲ ಮುಗಿದ್ಬಿಡ್ತು ನೋಡ್ರಿ. ಜಲ್ದಿ ಮಾಡ್ಯಾರ ಬಿಡ್ರಿ. ಯಾಕ್ರಿ ನಿಮ್ ದಿನ ಆಗಿಲ್ಲ ಏನ? ಎಲ್ಲಿದ್ ಮರ ಏನ ನಮ್ಮ ಸ್ನಾನನೇ ಆಗಿಲ್ಲ ನೋಡ್ರಿ. ಯಾಕ ಎಷ್ಟು ಲೇಟ್ ಮಾಡಿರಲ್ಲ? ಹೌದ್ರಿ ಒಂದ್ ಸ್ವಲ್ಪ ಲೇಟ್ ಆಯ್ತು. ಹಿಂಗೆ ನೋಡ್ರಿ, ಒಂದ್ ಲೇಟ್ ಆಯ್ತಂದ್ರ ಎಲ್ಲ ಕೆಲಸ ಲೇಟ್ ಆಗ್ಬಿಡ್ತಾವ. ಅಣೆ ತಪ್ಪಲ್ಲಿ ಬಾರಣೆ ತಪ್ಪ ಅಂತಾರಲ್ಲ, ಹಂಗಾಗಿ ನೋಡ್ರಿ ಇವತ್ತು ಕೆಲಸ ನಮ್ಮದು. ಹೌದೌದ್ರಿ. ಒಂದೇನ್ರ ಮಿಸ್ಟೇಕ್ ಆಯ್ತಂದ್ರ ಅವತ್ತಿನ ದಿನ ಪೂರ್ತಿ ಮಿಸ್ಟೇಕ್ ಆತಾವ. ಅದಕ್ಕ ನಾನು ನಸಿಕ್ನಾಗ 5 ಗಂಟೆಗೆ ಎಬ್ಬಿಸ್ಬಿಟ್ಟಿರ್ತೀನಿ ನೋಡ್ರಿ ನಮ್ಮ ಅಕ್ಕಿ. ಹೊಟ್ಟೆರೆ ನನಗೆ ತಾಳ ಹಾಕ್ಲಿಕ್ಕತ್ತದ. ಈ ಮರ ಯಾಕಾರ ಬಂದಾನ ಇಷ್ಟು ಮುಂಜಾನೆ? ಕೂಡ್ರಿ ಸರ್, ಒಂದ್ 5 ನಿಮಿಷ ಕೂಡ್ರಿ. ನಾ ಸ್ನಾನ ಮಾಡ್ಕೊಂಡ್ ಬರ್ತೀನಿ ಅಂತ. ಪೂಜೆ ಅದು ಆಗ್ಬೇಕಿನ್ನ ನಂದು ಅದಕ್ಕೆ. ಹೌದ್ರಿ ಮಾಡ್ರಿ. ನಾ ಕೂಡ್ಲಿಕ್ಕೆ ಟೈಮ್ ಏನಿಲ್ರಿ. ನನಗೆ ಹೋಗ್ತೀನಿ. ನಿಮ್ದು ಕೆಲಸ ಅದ ಬಾಳ. ಅದೇ ನಿಮ್ ರಿಲೇಷನ್ದಾಗ ಒಂದು ಕನ್ಯಾ ಅದಂದಿದ್ರಲ್ಲ, ಅದಕ್ಕೆ ಒಂದ್ ಸ್ವಲ್ಪ ಕುಂಡ್ಲಿ ಕೊಡ್ತೀರಿ ಅಂತ ಕೇಳಿಕ್ ಬಂದಿದ್ದೀರಿ. ಹೌದ್ರಿ. ಅವರಿ ಕನ್ಯಾ ಅವ ಆದ್ರ ಕೊಡ್ತೀನಿ. ಕೂಡ್ರಿ ಆಮೇಲೆ ಕೊಡ್ತೀನಿ. ಒಂದ್ 10 ನಿಮಿಷ ಕೂಡ್ರಿ. ಈಗ ಕುಂಡ್ಲಿ ಒಂದ್ ಸ್ವಲ್ಪ ಫೋನ್ ನಂಬರ್ ಕೊಟ್ಬಿಟ್ರಿ ಅಂದ್ರ ಫೋನ್ ಗೀನ್ ಮಾಡಿದ್ನಿ ಅಂದ್ರೆ ಚಲೋ ಆಗ್ತಿತ್ತು ಅಂತ ಮುಂದಿನ ಕೆಲಸ ಮಾಡ್ಲಿಕ್ಕೆ. ಅದಕ್ಕೆ ಒಂಚೂರು ಕೊಡ್ರಲ್ಲ. ತಾನು ಸ್ನಾನ ಗೀನ ಪೂಜೆ ಊಟ ಎಲ್ಲ ಮುಗಿಸ್ಕೊಂಡ್ ಬಂದಾನ. ಇಲ್ಲಿ ಬಂದು ಕಿರಿಕಿರಿ ಹಚ್ಚಾನೆ. ಏನ್ ತಲಿತಿಂತಲ್ಲ ಮರ. ಸುಮ್ ಕೂಡಂದ್ರು ಕೂಡಂಗಿಲ್ಲ. ಇವನಿಗೆ ಕುಂಡ್ಲಿ ಕೊಡ್ಬೇಕಂತ ಈಗ ಮಾಡ್ತೀನಿ ಅಂದ್ರೆ. ಅದು ಕುಂಡ್ಲಿ ಎಲ್ಲಿಟ್ಟಿನೇನ್ರಿ? ದೂರ ಇಟ್ಟಿನಿ. ಆಮೇಲೆ ಕೊಡ್ತೀನಿ ಹೇಳ್ರಿ. ಸಂಜೆ ಕಡೆ ಕೊಟ್ಟು ನಡೀತದಲ್ರಿ. ಕೊಡ್ತೀನಿ ತಗೋರಿ ಸಂಜೆ ಬಂದು. ಹೌದ್ರಿ. ಬರೀ ಫೋನ್ ನಂಬರ್ ಅದ ಕೊಡ್ರಿ ಒಂದ್ ಸ್ವಲ್ಪ. ನೋಡ್ರಿ ಸರ, ನನಗೆ ತಪ್ಪು ತಿಳ್ಕೊಬೇಡ್ರಿ. ನೀವು ಪೂಜೆ ಊಟ ಗೀಟ ಎಲ್ಲ ಮುಗಿಸ್ಕೊಂಡ್ ಬಂದಿರಿ. ನಿಮ್ ಕೆಲಸ ಎಲ್ಲ ಆಗ್ಯದ. ನನಗೀಗ ಹೊಟ್ಟಿ ತಳ ಹಾಕ್ಲಿಕ್ಕತ್ತದ. ನೀನು ಉಪವಾಸವಿದ್ದೀನಿ. ನಾ ಏನ ಪೂಜೆ ಅದು ಮಾಡ್ಬೇಕು, ಸ್ನಾನ ಮಾಡಬರ್ಬೇಕು. ನಾನು ಸಂಜೆ ಮುಂದೆ ಕೊಡ್ತೀನಿ. ಅಲ್ಲಿ ತನ ಇಲ್ರಿ. ಯಾವ ಕನ್ಯನೂ ಇಲ್ಲ, ಏನೂ ಇಲ್ಲ ನೋಡ್ರಿ. ನೀವು ತಪ್ಪು ತಿಳ್ಕೊರಿ, ಏನಾರು ತಿಳ್ಕೊರಿ. ಈಗ ದಯಮಾಡಿಸಿಬಿಡ್ರಿ ಕರೆಗೂ. ಯಾಕ್ರಿ ಇಷ್ಟಾಗ ಸಿಟ್ಟಿಗೆ ಇರ್ತೀರಿ? ಸುಮ್ಮ ಮೊನ್ನೆ ಅಂದಿದ್ರಲ್ಲ ನೀವೇ ಕನ್ಯಾ ಅದ ಅಂತೇಳಿ, ಅದಕ್ಕೆ ಕೇಳಿಕ್ ಬಂದಿದ್ದೆ. ಬಾರಿ ಬಿಡ್ರಿ, ಬಾರಿ ಸಿಟ್ಟಿಗೆ ಇರ್ತೀರ ನೀವು. ತಪ್ಪು ತಿಳ್ಕೊಬೇಡ್ರಿ ಅಣ್ಣಾರ. ಅವ್ರ ಸ್ವಭಾವ ಗೊತ್ತಿದ್ದೆ ಅದಲ್ರಿ. ಹಶು ಆಯ್ತಂದ್ರ ಅಷ್ಟು ಒದಾಡ್ಲಿಕ್ಕೆ ನಿಂತು ಬಿಡ್ತಾರೆ ಅವರು. ನೀವೇನ್ ತಪ್ಪು ತಿಳ್ಕೊಬೇಡ್ರಿ ಹೇಳ್ರಿ. ನಾ ಎಲ್ಲ ಕೊಟ್ಟು ಕಳಿಸ್ತೀನಿ ಹೇಳ್ರಿ. ಈಗ ಒಂದ್ ಸ್ವಲ್ಪ ಅವ್ರದ್ದು ಟೆನ್ಷನ್ ಆಗಿದ್ದಾರೆ. ಪೂಜೆ ಅದು ಮಾಡ್ಬೇಕಲ್ರಿ. ನೀವ್ ಈಗ ಹೋಗ್ಬರ್ರಿ ಅಣ್ಣ, ನಾ ಕೊಟ್ಟು ಕಳಿಸ್ತೀನಿ ಅಂತ ಆಮೇಲೆ. ಆಯ್ತು ಹೇಳ್ರಿ. ಒಂದ್ ಸ್ವಲ್ಪ ನೆನಪು ಮಾಡಿ ಕಳಿಸ್ರಿ. ಆಯ್ತು. ಮಗನಿಗೆ ಕನ್ಯೆ ಬೇಕಾಗ್ಯದ್ರಿ. ಎಷ್ಟು ಹುಡುಕಾಡಿದ್ರು ಇದು ಆಗುವಲ್ಲು. ಅದಕ್ಕೆ ತಂದಿದ್ರ ಸರ್, ಅದಕ್ಕೆ ಕೇಳಿಕ್ ಬಂದಿದ್ದೀರಿ. ಒಂದ್ ಸ್ವಲ್ಪ ಕೊಟ್ಟು ಕಳಿಸ್ರಿ. ನಾನೇ ಬರ್ತೀನಿ ಈಗ ಮಧ್ಯಾಹ್ನ ಕಡೆ ಕೊಡ್ರಿ. ಆಯ್ತು ಹೇಳ್ರಿ ಅಣ್ಣ, ಕೊಡ್ತೀನಿ ಹೇಳ್ರಿ ನಾನು. ಈಗ ಬರ್ರಿ ನೀವು. ಆಯ್ತು ಹೇಳ್ರಿ ಬೈನಿ, ನಾ ಹೋಗಿ ಬರ್ತೀನಿ. ಒಂದ್ ಸ್ವಲ್ಪ ಚಾರ ಮಾಡ್ತೀನಿ ಕೂಡ್ರಿ ಅಣ್ಣ. ಚಾಗಿ ಏನು ಬೇಡ್ರಿ. ಹೊಟ್ಟೆ ತುಂಬಾ ಊಟ ಆಗ್ಯದ್ರಿ. ಒಂದ್ ಸ್ವಲ್ಪ ಅಡ್ಡ ಹಾಕ್ತೀನಿ ಹೋಗಿ. ಅಡ್ಡ ಆಗೋರಿ. ಮತ್ತೆ ನೀವೆಲ್ಲ ಮುಗಿಸ್ಕೊಂಬಂದಿರಿ. ಈಗ ಓದ್ಗನೆ ಅಡ್ಡ ಹಾಕ್ತಿರಿ. ನಮ್ ದಿನ ಪೂಜೆ ಗೀಜೆ ದೊಡ್ಡದ ಹೇಳ್ರಿ ನಮ್ ಕೆಲಸ. ನೀವು ಹೋಗ್ಬರ್ರಿ. ಒಂದ್ ಸ್ವಲ್ಪ ಸಿಟ್ಟು ಕಡಿಮೆ ಮಾಡ್ಕೋರಿ. ಮೊದಲೇ BP ಅದ, ಹಿಂಗೆ ಕಾಡ್ತೀರಿ. ಆಯ್ತು ಹೇಳ್ರಿ, ನಾನು ಸಿಟ್ಟು ಕಡಿಮೆ ಮಾಡ್ಕೋತೀನಿ. ನೀವು ಹೋಗಿ ಬರ್ರಿ ಈಗ. ಹಿಂಗೆ ಯಾಕೆ ಮಾಡ್ತಾನ ಮರ? ಉತ್ಸಾಹ ಕಾಣ್ತಾನಲ್ಲ. ಅಂತ ಪರಿಯಿಂದ ಏಕಾದಶಿ ಯಾಕೆ ಮಾಡ್ಬೇಕಾನೆ? ತಡ್ಕೊಳ್ಳೋದಿಲ್ಲ ಅಂದ್ರ ಅಲ್ಲ ಮನೆಗೆ ಬಂದವ್ರಿಗೆ ಹಂಗಂತಾರ. ಹೆಂಗ್ ತಿಳಂಗಿಲ್ಲ ನಿಮಗ? ಆಯ್ತಾಳ, ನನಗೆಲ್ಲ ಗೊತ್ತದ. ನೀವು ಉಪದೇಶ ಮಾಡ್ಲಿಕ್ಕೆ ಬರ್ಬೇಡಿ ಈಗ. ಯಾರಿಗೆ ಏನ್ ಅನ್ಬೇಕು, ಯಾವಾಗ ಹೆಂಗ್ ಅನ್ಬೇಕು ಅನ್ನೋದು ನನಗೆಲ್ಲ ಗೊತ್ತದ. ನೀವು ಸುಮ್ಮಿದ್ ಬಿಡು ಈಗ. ಕೆಟ್ಟ ಟಿಕ್ಕಿದ್ದಂಗ ನೋಡಪ್ಪ ಯಪ್ಪ ಇವರು. ಯಾವಾಗ ಹೆಂಗಿರ್ತಾರಂತ ಹೇಳಕ್ಕಾಗಲ್ಲ. ಒಮ್ಮೆ ಎಷ್ಟು ಒತ್ತಾಡ್ತಿರ್ತಾರ ಅವ್ರ ಜೊತೆ. ಈಗಿದ್ರೆ ಹೆಂಗ ಅಂತ ಕಳಿಸ್ತೀರಿ ನೋಡು. ಏನದು ಗೊನಗೋದು? ಮೊದಲು ಎದ್ದು ಬಂದು ಅಡಿಗೆ ಮಾಡ್ಬಾರೋ ಮಾರಾಯ. ಚಾಣಿಕ್ರ ಏನ್ ಕತಿ ಹೇಳ್ಕೊತ ಕೂತ್ ಬಿಡ್ತಿಯಲ್ಲ ಇಲ್ಲಿ. ಇಂಥ ಟಿಕ್ ಮನುಷ್ಯನ ಜೊತೆ ಸಂಸಾರ ಮಾಡಿದ್ರಾಗ ಒದ್ದಾಡಿ ಹೋಗಿ ನೋಡ ಅಂತ. ಆಯ್ತು ಹೇಳ್ರಿ, ಮಾಡ್ತೀನಿ ಅಡಿಗೆ. ನೀವು ಓರಿ ಈಗ ಸ್ನಾನಕ್ಕೆ. ನನ್ನ ಗಂಡು ಮಟ್ಟ ಟೆನ್ಷನ್ ಆಗ್ಯದ. ಇವ್ರಿಗೆ ಕನ್ಯೆ ಬೇಕಂತ, ಕನ್ಯದ ಫೋಟೋ ಬೇಕಂತ. ಗೊತ್ತಿಲ್ಲ ಕೇಳಕ್ಕೂ ಒಂದು ಟೈಮ್ ಅಂತ ಇರ್ತದ. ನಡಿಯೋ ಓದ್ತೀನಿ. ಬಡ ಮಾಡ್ಲಿಲ್ಲ ಅಂದ್ರೆ ನನ್ನ ಜನ್ಮ ಜಾಲಾಡ್ಬಿಡ್ತಾರೆ ಇವರು. ಮೊದ್ಲೇ ಅಷ್ಟಿದು ಆಗ್ಯಾರ. ಈಗ ಪೂಜೆ ಕೂತಾಗ ಅದು ಕೊಟ್ಟಿಲ್ಲ ಇದು ಕೊಟ್ಟಿಲ್ಲ, ಹಂಗ್ ಮಾಡ್ದಿ ಹಿಂಗ್ ಮಾಡ್ದಿ ಅಂತೇಳಿ ಒದ್ರಾಡ್ತಾರ ನೋಡುವ. ಯವ್ವ ತಾಯಿ, ಅದಕ್ಕೆ ಜಲ್ದಿ ಯಾರ ಮಾಡಂದ್ರೂ ಕೇಳಂಗಿಲ್ಲ ಪೂಜೆನ. ಹೊಟ್ಟೆ ಅಷ್ಟೊಂದು ಪೂಜೆ ಮಾಡಕ್ ಕೂತ್ರಂದ್ರೆ ನನಗೆ ಎದಿ ಹೊಡೆದಂಗೆ ಆಗ್ಬಿಡ್ತದೆ ಇವ್ರ ಜೊತೆ. ಹೆಂಗ ಅನಿಸ್ತೀರಿ ನಮ್ಮ ವಿಡಿಯೋ?
ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ರಿ. ಹಂಗೆ ಸಬ್ಸ್ಕ್ರೈಬ್ ಜೊತೆ ಬಾಜುಕಿನ ಗಂಟೆ ಟಣ್ ಅಂತ ಹೊಡೀರಿ. ನಾ ಮಾಡೋ ವಿಡಿಯೋದ ನೋಟಿಫಿಕೇಶನ್ ಬರ್ತಾವ, ನೀವು ನೋಡ್ಬೋದು. ಎಲ್ಲರಿಗೂ ಧನ್ಯವಾದಗಳು.